ಇಂದು ಮೊದಲು ನನ್ನ ಹೆಂಡತಿಯ ತಂಗಿಯನ್ನು ನೋಡಿ ಅವಳಿಗೆ ನಾನು ಮರಳಾದೆ. ಅವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಂತ ನನ್ನ ಮನೆಯಲ್ಲಿ ಇಟ್ಟುಕೊಂಡೆ. ಪ್ರತಿ ರಾತ್ರಿ ನನ್ನ ಹೆಂಡತಿ ಮಲಗಿದ ಮೇಲೆ ಅವಳ ತಂಗಿಯ ರೂಮಿಗೆ ಹೋಗಿ ಅವಳ ಜೊತೆ ಸರಸ ಸಲ್ಲಾಪ ಆಡುತ್ತಿದ್ದೆ. ಇದು ಒಂದು ದಿನವೂ ನನ್ನ ಹೆಂಡತಿಗೆ ತಿಳಿಯುತ್ತಿರಲಿಲ್ಲ. ಈಗ ನನ್ನ ನಾದಿನಿ ನನ್ನ ಎರಡನೇ ಹೆಂಡತಿ ಆಗಿದ್ದಾಳೆ. ಪ್ರತಿ ರಾತ್ರಿ ಇಬ್ಬರ ಜೊತೆ ಸರಸ ಹಾಡಿದ ಮೇಲೆ ನನಗೆ ನಿದ್ದೆ ಬರುವುದು. ಆದರೆ ಇಂದು ನನ್ನ ಹೆಂಡತಿ ಮಾಡಿದ ಕೆಲಸದಿಂದ ನನಗೆ ಭಯವಾಯಿತು. ಅಯ್ಯೋ, ನನ್ನ ಹೆಸರು ಕಾಂತ. ಕಾಂತ ಅನ್ನೋದು ಹುಡುಗಿ ಹೆಸರು ಆಗುತ್ತದೆ, ಹುಡುಗನ ಹೆಸರು ಆಗುತ್ತದೆ. ಆದರೆ ನನ್ನ ಅಪ್ಪ ಅಮ್ಮ ನಾನು ಹುಡುಗ ಅಂತ ಅಂದುಕೊಂಡು ಕಾಂತ ಅನ್ನುವ ಹೆಸರನ್ನು ಇಟ್ಟರು. ನನಗೆ ಬುದ್ಧಿ ಬಂದಾಗಿನಿಂದ ಈ ಹೆಸರನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದೇನೆ. ಆದರೆ ಅದು ಸಾಧ್ಯವಾಗುತ್ತಿಲ್ಲ. ಎಮೋಷ್ನಲ್ ಡ್ಯಾಮೇಜ್ ಮಾಡಿ ಮನೆಯಲ್ಲಿ ಎಲ್ಲರೂ ನನ್ನನ್ನು ತುಂಬ ಅವರವರ ಕೆಲಸಕ್ಕೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುತ್ತಿದ್ದಾರೆ. ಆದರೆ ಈಗಲೂ ಕೂಡ ನನಗೆ ನನ್ನ ಹೆಸರು ಇಷ್ಟವಿಲ್ಲ. ನಾನು ನನ್ನ ಅಪ್ಪ ಅಮ್ಮನ ಒಬ್ಬನೇ ಮಗ. ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ. ಅಂದರೆ ನನ್ನ ಅಕ್ಕಂದಿರು, ಅವರಿಗೆ ಮದುವೆ ಆಗಿದೆ. ಅವರು ಗಂಡಂದಿರ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ದಾರೆ. ಅಲ್ಲಲ್ಲೇ ಬಂದು ಬಿಡುತ್ತಾರೆ ಗಂಡಂದಿರ ಜೊತೆ ಜಗಳ ಮಾಡಿಕೊಂಡು. ಆದರೆ ಅಮ್ಮ ಅವರನ್ನು ಚೆನ್ನಾಗಿ ಬೈದು ಕಳಿಸುತ್ತಾಳೆ. ಅಮ್ಮನಿಗೆ ಭಯ, ಎಲ್ಲಿ ಪರ್ಮನೆಂಟಾಗಿ ಇಲ್ಲೇ ಇದ್ದು ಬಿಡುತ್ತಾರೆ ಅಂತ. ನನ್ನ ಮಗ ಮದುವೆ ಆದ ಮೇಲೆ ನೆಮ್ಮದಿಯಾಗಿ ಬದುಕಬೇಕು. ಹೆಣ್ಣು ಮಕ್ಕಳು ತವರಿನಲ್ಲಿ ಇದ್ದರೆ ಸೊಸೆಯನ್ನು ನೆಮ್ಮದಿಯಾಗಿ ಬಾಳಿಸುವುದಿಲ್ಲ. ಸೊಸೆ ನೆಮ್ಮದಿಯಾಗಿ ಇಲ್ಲವಾದರೆ ನನ್ನ ಮಗ ನೆಮ್ಮದಿಯಾಗಿ ಇರುವುದಿಲ್ಲ. ಯಾರೂ ಕೂಡ ಈ ಕಡೆ ಕಾಲು ಹಾಕಬೇಡಿ. ವರ್ಷಕ್ಕೆ 2 ಸಲ ಬಂದು ಹೋಗಿ ಸಾಕು. ಪದೇ ಪದೇ ಬಂದು ನಿಮ್ಮ ನೆಮ್ಮದಿ ಹಾಳು ಮಾಡಿಕೊಳ್ಳಬೇಡಿ, ನಮ್ಮ ನೆಮ್ಮದಿಯೂ ಹಾಳು ಮಾಡಬೇಡಿ ಅಂತ ಅಮ್ಮ ಕಠೋರವಾಗಿ ಮೊನ್ನೆ ಹೇಳಿದಳು. ನನಗೂ ಕೂಡ ಬೇಸರವಾಯಿತು. ಅವರು ನನ್ನವರು ಅಲ್ಲವೇ? ಅಂದರೆ ಅಮ್ಮ, ನಿನಗೆ ಗೊತ್ತಿಲ್ಲ, ನಿಮ್ಮ ಅತ್ತೆ ನಮ್ಮ ಮನೆಯಲ್ಲಿ ಇದ್ದಳು. ನಾನು ಮದುವೆ ಆದಾಗಿನಿಂದ ತುಂಬ ಕಷ್ಟಪಟ್ಟಿದ್ದೇನೆ. ಅದು ನನ್ನ ಸೊಸೆಗೆ ಬರಬಾರದು ಆ ಕಷ್ಟ ಅಂತ ಅಮ್ಮ ಕಣ್ಣೀರು ಹಾಕಿಕೊಂಡಳು. ಅಮ್ಮ ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಾಳೆ, ನನ್ನನ್ನು ಮದುವೆಯಾಗುವ ಹುಡುಗಿಯನ್ನು ಅಷ್ಟೇ ಪ್ರೀತಿ ಮಾಡುತ್ತಾಳೆ ಅಂತ ಎಮೋಷ್ನಲ್ ಆಗಿ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅಪ್ಪ ಅಮ್ಮನಿಗೆ ಪ್ರಪಂಚದಲ್ಲಿ ಇರುವ ಎಲ್ಲ ಖುಷಿಯನ್ನು ಕೊಡಬೇಕು. ಅವರು ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಅಂತ ಅಂದೇ ನಾನು ನಿರ್ಧಾರ ಮಾಡಿದೆ. ನಾನು ತುಂಬ ಅದೃಷ್ಟವಂತ. ಒಳ್ಳೆಯ ಅಕ್ಕಂದಿರು, ಒಳ್ಳೆಯ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ನನಗೆ. ನಾನು ಕೆಲಸಕ್ಕೆ ಹೋಗಲು ಆರಂಭಿಸಿದೆ. ಒಳ್ಳೆಯ ಕಡೆ ಕೆಲಸ ಸಿಕ್ಕಿದೆ. ಆದರೆ ನನ್ನ ಸಮಸ್ಯೆ ಅಂದರೆ ಯಾವ ಹುಡುಗಿಯನ್ನು ನೋಡಿದರೂ ಮದುವೆ ಆಗಬೇಕು ಅಂತ ಅನಿಸುತ್ತದೆ. ಅವರ ಜೊತೆ ಸಮಯ ಕಳೆಯಬೇಕು ಅಂತ ಅನಿಸುತ್ತದೆ. ಒಮ್ಮೊಮ್ಮೆ ತುಂಬ ಅಸಹ್ಯ ಕೂಡ ಅನಿಸುತ್ತದೆ. ಆದರೆ ಭಾವನೆಗಳು ನನ್ನ ಕೈಯಲ್ಲಿ ಇಲ್ಲ, ಕಂಟ್ರೋಲ್ ಮಾಡುವುದು ಸಾಧ್ಯವಿಲ್ಲ. ಮೊದಮೊದಲು ಬೇಸರವಾದರೂ ನಂತರ ತುಂಬ ಜನ ಹುಡುಗರು ನನ್ನ ರೀತಿ ಇರುತ್ತಾರೆ. ಅದಕ್ಕೆ ಬೇಗ ಮದುವೆ ಆಗಿಬಿಡೋಣ ಅಂತ ಅನಿಸುತ್ತಿತ್ತು. ತುಂಬ ಜನ ಹುಡುಗಿಯರನ್ನು ಡೇಟ್ ಮಾಡಿದೆ. ಆದರೆ ಎಲ್ಲರೂ ಕೂಡ ಫ್ಯಾಮಿಲಿ ಬೇಡ, ಕೇವಲ ನಿನ್ನ ದುಡ್ಡು ನಿನ್ನ ಆಸ್ತಿ ಮಾತ್ರ ಬೇಕು, ನೀನು ಬೇಕು ಅಂತ ಹೇಳುತ್ತಾರೆ. ಇಷ್ಟು ದಿನ ನನ್ನನ್ನು ಸಾಕಿದ ಅಪ್ಪ ಅಮ್ಮ, ಜೊತೆಯಲ್ಲಿ ಬೆಳೆದ ಅಕ್ಕ ತಂಗಿಯರು ಯಾರೂ ಬೇಡ ಅವರಿಗೆ. ಕೇವಲ ನನ್ನ ಅಪ್ಪ ಅಮ್ಮ ಮಾಡಿರುವ ಸಂಪಾದನೆ ಮಾತ್ರ, ದುಡ್ಡು ಮಾತ್ರ ಬೇಕು. ಈ ಮಾತನ್ನು ಕೇಳಿ ನನಗೆ ಇನ್ನೂ ನೋವಾಯಿತು. ತುಂಬ ಜನ ಹುಡುಗಿಯರ ಜೊತೆ ನನಗೆ ಬ್ರೇಕಪ್ ಆಗಿದೆ. ಮನಸ್ಸಿನಲ್ಲಿ ಎಷ್ಟೇ ಕಲ್ಮಶವಿದ್ದರೂ ಅಪ್ಪ ಅಮ್ಮನ ಮೇಲೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ. ಅಮ್ಮ ಇಂದು ನನಗೆ ಆರೋಗ್ಯ ಸರಿಯಿಲ್ಲ ಅಂತ ಮೆಸೇಜ್ ಮಾಡಿದಳು. ಆದರೆ ನನ್ನ ಎದೆ ಬಡಿದುಕೊಂಡಿತು ಬಹಳ ಜೋರಾಗಿ. ಏನೋ ಕೆಟ್ಟದ್ದು ಆಗುತ್ತಿದೆ ಅಂತ ಅಂದುಕೊಂಡು ಮನೆಗೆ ಹೋದರೆ ಅಲ್ಲಿ ಶುಭ ವಾತಾವರಣ ಇದೆ. ಎಲ್ಲರೂ ನಗುತ್ತಿದ್ದಾರೆ. ಬಾಗಿಲಿಗೆ ಮಾವಿನ ತೋರಣವನ್ನು ಹಾಕಿದ್ದಾರೆ. ಒಳಗೆ ಹೋದಾಗ ನಾನು ಬೆಚ್ಚಿದೆ. ನಮ್ಮ ಮನೆಗೆ ಎಲ್ಲ ನೆಂಟರುಗಳು ಬಂದಿದ್ದಾರೆ. ಅಂದರೆ ನನ್ನನ್ನು ಅಡಿಗೆ ಮನೆಗೆ ಕರೆದುಕೊಂಡು ಹೋಗಿ ಅಮ್ಮ ಹೇಳುತ್ತಾಳೆ, ಇಂದು ನಿನ್ನ ಎಂಗೇಜ್ಮೆಂಟ್. ಏನು ಮಾತನಾಡದೆ ನಾವು ಏನು ಮಾಡುತ್ತೇವೆ ಅದನ್ನು ನೋಡಿಕೊಂಡು ಇರು. ಎಲ್ಲರೂ ನಿನಗೆ ಹುಡುಗಿ ಒಪ್ಪಿಗೆಯಾ ಎಂದರೆ ಹೌದು ಅಂತ ಹೇಳು. ಆಗ ಅಮ್ಮ, ಹುಡುಗಿ ಯಾರು ಅಂತ ಕೇಳಿದೆ. ಅಲ್ಲಿ ಕುಳಿತುಕೊಂಡಿರುವ ಹಸಿರು ಬಣ್ಣದ ಸೀರೆಯನ್ನು ಉಟ್ಟಿರುವವಳು. ನಾನು ತುಂಬ ಖುಷಿಪಟ್ಟೆ. ಹುಡುಗಿ ಲಕ್ಷಣವಾಗಿ ಇದ್ದಾಳೆ. ಗೋಧಿ ಬಣ್ಣ, ಸಣ್ಣನೆಯ ಮೈಕಟ್ಟು, ಆದರೆ ಮುಖದಲ್ಲಿ ದೇವತೆಯ ಕಳೆ ಇದೆ. ನನಗೆ ಸಾಕು. ನಾನು ಡೇಟ್ ಮಾಡಿದ್ದ ಯಾವ ಹುಡುಗಿಯೂ ಇಷ್ಟೊಂದು ಸುಂದರವಾಗಿಲ್ಲ, ಇಷ್ಟೊಂದು ಪಾಸಿಟಿವ್ ಕಳೆ ಇರಲಿಲ್ಲ. ನನ್ನ ಅಮ್ಮ ಬೆಟರ್, ನನಗಿಂತ ಒಳ್ಳೆಯ ಹುಡುಗಿಯನ್ನು ಹುಡುಕಿದ್ದಾಳೆ. ಆದರೆ ಹುಡುಗಿ ಸ್ವಲ್ಪ ಕುಳ್ಳು ಅಂತ ಅನಿಸಿತು.
ಆಗ ನನಗೆ ಮೊದಲ ರಾತ್ರಿ ನೆನಪಾಯಿತು. ಪರವಾಗಿಲ್ಲ ಅಂತ ಏನೋ ನೆನಪಾಗಿ ನಾನು ನಕ್ಕಿದ್ದನ್ನು ಅಮ್ಮ ನೋಡಿ ಅವಳಿಗೂ ಸಮಾಧಾನವಾಯಿತು. ಎಂಗೇಜ್ಮೆಂಟ್ ಆಗಿ ಹೋಯಿತು. ಇಬ್ಬರು ಕಣ್ಣಂಚಿನಲ್ಲಿ ಒಬ್ಬರನ್ನು ಒಬ್ಬರು ನೋಡುತ್ತಿದ್ದೆವು ಕದ್ದು ಕದ್ದು. ಅಲ್ಲಿ ಇದ್ದವರೆಲ್ಲ ನಮ್ಮನ್ನು ಟೀಸ್ ಮಾಡುತ್ತಿದ್ದರು. ನಾನು ತುಂಬ ಖುಷಿಪಟ್ಟ ದಿನ. ಅವಳ ಫೋನ್ ನಂಬರನ್ನು ತೆಗೆದುಕೊಂಡೆ. ರಾತ್ರಿ ಫೋನ್ ಮಾಡೋಣ ಅಂತ. ಹುಡುಗಿ ತುಂಬ ನಾಚಿಕೊಳ್ಳುತ್ತಿದ್ದಳು. ಪ್ರತಿದಿನ ನಾನು ಅವಳಿಗೆ ಫೋನ್ ಮಾಡುತ್ತಿದ್ದೆ. ಮೊದಮೊದಲು ನಿಧಾನವಾಗಿ ಫೋನ್ ಎತ್ತುತ್ತಿದ್ದವಳು ಈಗ ಒಂದು ರಿಂಗ್ ಆಗುವುದು ತಡ ಆಗಲೇ ಫೋನನ್ನು ಪಿಕ್ ಮಾಡುತ್ತಾಳೆ. ನಾನು ಫೋನ್ ಮಾಡಲಿ ಅಂತ ಕಾಯುತ್ತಾ ಇರುತ್ತಾಳೆ. ಮಾತಿನ ಮಧ್ಯೆ ಅಲ್ಲಲ್ಲೇ ನಾನು ರೊಮ್ಯಾಂಟಿಕ್ ಶಬ್ದಗಳನ್ನು ಬಳಸುತ್ತೇನೆ. ಹೇಗಿದ್ದರೂ ಮದುವೆ ಆಗುವ ಹುಡುಗಿ ಅಲ್ಲವೇ ಅಂತ. ಆದರೆ ಅಷ್ಟಕ್ಕೆ ಅವಳು ಫೋನನ್ನು ಕಟ್ ಮಾಡಿಬಿಡುತ್ತಾಳೆ ಅಥವಾ ಏನು ಮಾತನಾಡುವುದಿಲ್ಲ. ಸೂಕ್ಷ್ಮ ಅರ್ಥ ಮಾಡಿಕೊಂಡ ನನಗೆ ಎಲ್ಲ ತಿಳಿಯಿತು. ಅವಳು ಇನ್ನೂ ಚಿಕ್ಕವಳು, ಅದಕ್ಕಿಂತ ಹೆಚ್ಚಾಗಿ ತುಂಬ ನಾಚಿಕೆ. ಅಂದರೆ ಅವಳ ಬದುಕಿನಲ್ಲಿ ನಾನೇ ಮೊದಲನೇ ಹುಡುಗ ಅನ್ನುವುದು ನೆನೆಸಿಕೊಂಡು ನನ್ನ ಮೇಲೆ ನನಗೆ ಜಂಬ ಇನ್ನೂ ಹೆಚ್ಚಾಯಿತು. ನಾನೆಷ್ಟು ಅದೃಷ್ಟವಂತ ಅಂತ. ನನ್ನ ಅರ್ಜೆಂಟ್ ನೋಡಲಾರದೆ ಮನೆಯಲ್ಲಿ ಬಹಳ ಬೇಗ ಮದುವೆ ಮಾಡಿದರು. ಮದುವೆಗಿಂತ ಮುಂಚೆ ಅವಳನ್ನು ತುಂಬ ಜಾಗಗಳಲ್ಲಿ ಕರೆದುಕೊಂಡು ಓಡಾಡಬೇಕು ಅನ್ನುವ ಆಸೆ ಇತ್ತು. ಆದರೆ ಹುಡುಗಿಯ ಮನೆಯಲ್ಲಿ ಅದಕ್ಕೆಲ್ಲ ಅವಕಾಶವಿಲ್ಲ ಅಂತ ಹೇಳಿದರು. ನನ್ನ ಮೇಲೆ ಅವರಿಗೆ ನಂಬಿಕೆ ಇಲ್ಲವೇನೋ ಅಂತ ಅನಿಸಿತು. ಅದು ಸತ್ಯ ಅಂತ ನನಗೂ ಕೂಡ ಅನಿಸಿತು. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅವಳ ಮುದ್ದಾದ ಮುಖವನ್ನು ನೋಡಿ ಅಂತ ಅನಿಸಿತು. ಮದುವೆ ಆಗಿ ಹೋಯಿತು. ತುಂಬ ಖುಷಿಯಿಂದ ಕುಣಿಯುತ್ತಿದ್ದೆ. ಆಕಾಶಕ್ಕೆ ಏಣಿ ಹಾಕುತ್ತಿದ್ದೆ. ಇಂದು ರಾತ್ರಿ ಅವಳನ್ನು ನಾನು ಸಂಪೂರ್ಣವಾಗಿ ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಂತ. ಅದೇ ರೀತಿ ಆಯಿತು. ಅವಳು ಎಷ್ಟು ಒಳ್ಳೆಯವಳು ಅಂದರೆ ನಾನು ಹೇಗೆ ಹೇಳುತ್ತೇನೆ ಹಾಗೆ ಕೇಳುತ್ತಾಳೆ. ಅವಳಿಗೆ ಕಷ್ಟವಾದರೂ ಕೂಡ ಅವಳಿಗೆ ತುಂಬ ನೋವು ಮಾಡುತ್ತಿದ್ದೇನೆ ಅಂತ ಅನಿಸಿತು. ಆದರೂ ಆ ನೋವಿನಲ್ಲಿ ನನಗೆ ವಿಚಿತ್ರವಾದ ಸುಖ ಸಿಗುತ್ತಿತ್ತು. ಪ್ರತಿದಿನವೂ ನನಗೆ ಅವಳ ಮೇಲೆ ಪ್ರೀತಿ ಅನುಕಂಪ ಜಾಸ್ತಿ ಆಗುತ್ತಿತ್ತು. ನನ್ನನ್ನು ಸಹಿಸಿಕೊಳ್ಳುತ್ತಿದ್ದಾಳೆ ಅಂತ. ಇನ್ಯಾರಾದರೂ ಆಗಿದ್ದರೆ ನನ್ನನ್ನು ಸಹಿಸಿಕೊಳ್ಳುತ್ತಿರಲಿಲ್ಲ. ಮದುವೆಯಾಗಿ 6 ತಿಂಗಳಾದರೂ ಈಗ ಮದುವೆ ಆಗಿದ್ದೇವೆ ಅನ್ನುವ ರೀತಿ ನಾವಿಬ್ಬರು ಇದ್ದೇವೆ. ಇಂದು ನನ್ನ ಹೆಂಡತಿ ನನಗೆ ಫೋನ್ ಮಾಡಿದ್ದಾಳೆ. 4 ಗಂಟೆಗೆ ಟ್ರೈನ್ ಬರುತ್ತದೆ. ಅದರಲ್ಲಿ ನನ್ನ ತಂಗಿ ಬರುತ್ತಾಳೆ. ಅವಳನ್ನು ಕರೆದುಕೊಂಡು ಬನ್ನಿ. ಅವಳು ನಿಮ್ಮನ್ನು ನೋಡಿದ್ದಾಳೆ. ನಿಮ್ಮನ್ನು ನೋಡಿದ ತಕ್ಷಣ ಭಾವ ಅಂತ ಬರುತ್ತಾಳೆ ಅಂತ ನನ್ನ ಹೆಂಡತಿ ಹೇಳಿದಾಗ ನಾನು ಆಶ್ಚರ್ಯದಿಂದ ಕೇಳಿದೆ, ನಿನಗೆ ತಂಗಿ ಎಲ್ಲಿದ್ದಾಳೆ ಅಂತ. ಅವಳು ಹಾಸ್ಟೆಲ್ನಲ್ಲಿ ಓದುತ್ತಿದ್ದಳು. ಮದುವೆಯ ಸಮಯದಲ್ಲಿ ಅವಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಅವಳು ಬಂದಿಲ್ಲ. ಫೋನ್ನಲ್ಲಿ ಮಾತನಾಡಿದರೆ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗುತ್ತದೆ ಅಂತ ಅವಳು ಯಾರ ಜೊತೆಯೂ ಫೋನಿನಲ್ಲಿ ಮಾತನಾಡುತ್ತಿರಲಿಲ್ಲ. ಅವಳೆಷ್ಟು ಚಂದ ಅಲ್ಲವೇ. ನನಗೆ ಅವಳಷ್ಟು ಬುದ್ಧಿ ಇಲ್ಲ. ನಾನು PUC ಜಸ್ಟ್ ಪಾಸ್ ಅಷ್ಟೆ. ಆದರೆ ಅವಳು ಮಾಸ್ಟರ್ ಡಿಗ್ರಿ ಮಾಡಿದ್ದಾಳೆ ಅಂತ ನನ್ನ ಹೆಂಡತಿ ಹೇಳಿದಾಗ ಅವಳ ವಿಷಯಗಳನ್ನು ಕೇಳಿ ತುಂಬ ಇಂಟ್ರೆಸ್ಟಿಂಗ್ ಆದ ಪರ್ಸ್ನಾಲಿಟಿ ಅಂತ ಅನಿಸುತ್ತದೆ. ನೋಡೋಣ ಅಂತ ಅಂದುಕೊಂಡು ನಾನು ರೈಲ್ವೆ ಸ್ಟೇಷನ್ ಕಡೆ ನಡೆದೆ. ತುಂಬ ಹೊತ್ತು ನಿಂತ ನಂತರ ಹಿಂದೆಯಿಂದ ಒಂದು ಜೋರಾದ ಧ್ವನಿ ಕೇಳುತ್ತಿದೆ, ಭಾವ ನಾನು ಇಲ್ಲಿದ್ದೇನೆ ಅಂತ. ಹಿಂದೆ ತಿರುಗಿ ನೋಡಿದಾಗ ಆ ಸೌಂದರ್ಯ ರಾಶಿಯನ್ನು ನೋಡಿ ನಾನು ಬೆಚ್ಚಿದೆ. ಕೂದಲು ತುಂಬ ಚೆನ್ನಾಗಿದೆ. ಸ್ಟ್ರೈಟನಿಂಗ್ ಮಾಡಿಸಿದ್ದಾಳೆ. ಕ್ಯಾಶುಯಲ್ ವೇರ್ ಹಾಕಿದ್ದಾಳೆ. ಸಿಂಪಲ್ ಮೇಕಪ್ ಮಾಡಿದ್ದಾಳೆ. ಅದರಲ್ಲೇ ತುಂಬ ಸುಂದರವಾಗಿ ಕಾಣುತ್ತಿದ್ದಾಳೆ. ಇವಳನ್ನು ನೋಡಿದರೆ ನನ್ನ ಹೆಂಡತಿ ತಂಗಿ ಅಂತ ಹೇಳಲು ಸಾಧ್ಯವಿಲ್ಲ. ತುಂಬ ಬೆಳ್ಳಗೆ ಇದ್ದಾಳೆ. ಫಿಲ್ಮ್ ಹೀರೋಯಿನ್ ಇವಳ ಪಕ್ಕ ಬಂದು ನಿಲ್ಲಿಸಿದರೆ ಇವಳೇ ಸೌಂದರ್ಯವತಿ, ಇವಳೇ ಚಂದ ಅಂತ ಅನಿಸುತ್ತದೆ. ಅವಳು ನನ್ನನ್ನು ಬಂದು ಹಗ್ ಮಾಡಿದಳು. ಭಾವ ನಾನು ನಿಮ್ಮ ನಾದನಿ ಅಂತ. ಕಾರಿನಲ್ಲಿ ಹಿಂದೆ ಕೂರುತ್ತಿದ್ದವಳನ್ನು ಮುಂದಿನ ಸೀಟಿನಲ್ಲಿ ಕುಳಿತುಕೋ, ನನಗೆ ಕಂಪನಿ ಬೇಕು ಅಂತ ಹೇಳಿದಾಗ ಅವಳು ಹಿಂದೆ ಅವಳ ಎಲ್ಲ ಲಗೇಜನ್ನು ತುಂಬ ಸೇಫಾಗಿ ಇಟ್ಟಳು. ಅವಳು ಹಾಕಿದ್ದ ಬಟ್ಟೆ ಕೂಡ ತುಂಬ ಕಡಿಮೆ ಇತ್ತು. ಮೈಯನ್ನು ಎಕ್ಸ್ಪೋಸ್ ಮಾಡುತ್ತಿತ್ತು. ನಾನು ನನ್ನನ್ನು ತುಂಬ ಹೊತ್ತು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕಾರನ್ನು ನಾನು ಸರಿಯಾಗಿ ಓಡಿಸುತ್ತಿರಲಿಲ್ಲ.
ಬೇಕು, ಅವಳನ್ನು ಮುಟ್ಟಬೇಕು ಅಂತ ಎದ್ವಾ ತದ್ವಾ ಕಾರನ್ನು ಓಡಿಸುತ್ತಿದ್ದೆ. ನನ್ನ ಕೈ ಅವಳ ತೊಡೆಯನ್ನು ತುಂಬ ಬಲವಾಗಿ ಮುಟ್ಟಿತು ಅಷ್ಟೆ. ಅವಳು ಯಾವುದೇ ಎಕ್ಸ್ಪ್ರೆಷನನ್ನು ತೋರಿಸಲಿಲ್ಲ. ನನಗೆ ಹೇಗೆ ತಿಳಿಯುತ್ತದೆ, ಮುಂದೆ ನಾನು ಕಂಟಿನ್ಯೂ ಮಾಡಲ್ಲ ಅಥವಾ ಇಷ್ಟಕ್ಕೆ ನಿಲ್ಲಿಸಲ್ಲ ಅಂತ ಅನಿಸಿತು. ಆದರೆ ಅವಳು ಯಾವುದೇ ಎಕ್ಸ್ಪ್ರೆಷನ್ ತೋರಿಸದೆ ಕಿಟಕಿ ಕಡೆ ತನ್ನ ಮುಖವನ್ನು ಮಾಡಿದಳು. ಇನ್ನು ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಇರಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಹೆಂಡತಿ ಅಡ್ಜಸ್ಟ್ ಮಾಡಿಕೊಳ್ಳುತ್ತಾಳೆ, ಆದರೆ ನನ್ನ ಅಪ್ಪ ಅಮ್ಮ ಹಬ್ಬ ಮಾಡಿಬಿಡುತ್ತಾರೆ. ಹೆಂಡತಿಯ ತಂಗಿಯ ಜೊತೆ ನಿನಗೆ ಏನು ಸಲ್ಲಪ್ಪ ಅಂತ. ಅದಕ್ಕಾದರೂ ಸುಮ್ಮನಾದೆ. ಸ್ವಲ್ಪ ಸಮಯದ ನಂತರ ಅವಳು ನಗಲು ಶುರು ಮಾಡಿದಳು. ಈಗ ಅವಳನ್ನು ಮುಟ್ಟಲು ಪ್ರಯತ್ನಿಸಿದೆ. ಅಷ್ಟರಲ್ಲಿ ಅವಳು ವಿಡಿಯೋ ಮಾಡುತ್ತಿದ್ದಳು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲು. ಇವಳು ತುಂಬ ಬುದ್ಧಿವಂತೆ, ಇವಳ ಜೊತೆ ಹೆಂಗಂದರೆ ಹಾಗೆ ಆಟ ಆಡಲು ಸಾಧ್ಯವಿಲ್ಲ ಅಂದುಕೊಂಡು ನಾನು ಬೇಗ ಡ್ರೈವ್ ಮಾಡಿ ಮನೆಗೆ ತಂದು ಅವಳನ್ನು ಬಿಟ್ಟೆ. ನಾನು ಅವಳನ್ನು ಮುಟ್ಟುತ್ತೇನೆ ಅನ್ನುವುದನ್ನು ತಿಳಿದು ಅವಳು ವಿಡಿಯೋವನ್ನು ರೆಕಾರ್ಡ್ ಮಾಡುತ್ತಾಳೆ. ನನ್ನ ಎದುರಿಗೆ ಎಷ್ಟು ಧೈರ್ಯ! ಇವಳ ಸೊಕ್ಕನ್ನು ಮುರಿಯಲೇಬೇಕು ಅಂತ ಅಂದುಕೊಂಡು ನನ್ನ ಹೆಂಡತಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಎದುರಿಗೆ ಮುತ್ತು ಕೊಟ್ಟೆ. ನಿಮಗೆ ಯಾವಾಗಲೂ ಸಲ್ಲಪ್ಪ, ನನ್ನ ತಂಗಿಗೆ ಡಿಸ್ಕಂಫರ್ಟ್ ಆಗುವುದಿಲ್ಲವೇ? ನನ್ನ ಅಕ್ಕ ಭಾವ ನನ್ನ ಎದುರಿಗೆ ಶುರು ಮಾಡಿದ್ದಾರೆ ಅಂತ. ಆಗ ನನ್ನ ನಾದಿನಿ ಅಕ್ಕ ಭಾವ ಚೆನ್ನಾಗಿದ್ದಾರೆ ಅಂತ ನನಗೆ ಇನ್ನೂ ಖುಷಿಯಾಗುತ್ತದೆ. ನೀವಿಬ್ಬರೂ ಚೆನ್ನಾಗಿದ್ದೀರಾ ಅಂತ. ನಾನು ರೂಮಿಗೆ ಹೋಗುತ್ತೇನೆ, ನೀವು ಕಂಟಿನ್ಯೂ ಮಾಡಿಕೊಳ್ಳಿ ಅಂತ ಅವಳು ಅವಳ ರೂಮಿಗೆ ಹೋಗಿ ಮಲಗಿದಳು. ಅವಳು ಹೋದ ತಕ್ಷಣ ನಾನು ನನ್ನ ಹೆಂಡತಿಯನ್ನು ಬಿಟ್ಟುಬಿಟ್ಟೆ. ನಿಜವಾಗಲೂ ನನ್ನ ಹೆಂಡತಿ ಕಾಣುತ್ತಿಲ್ಲ ನನಗೆ. ನನಗೆ ಸ್ವಲ್ಪ ತಲೆನೋವು ಇತ್ತು. ರೂಮಿನಲ್ಲಿ ಹೋಗಿ ಮಲಗಿದೆ. ಎಚ್ಚರವಾದಾಗ 1 ಗಂಟೆ ಆಯಿತು. ರಾತ್ರಿ ಊಟ ಕೂಡ ಮಾಡಿಲ್ಲ. ನನ್ನ ಹೆಂಡತಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾಳೆ. ಏನು ಚಿನ್ನ ಅಂತ ಏನೋ ಹೇಳಲು ಹೋದೆ. ಅವಳು ರೆಸ್ಪಾಂಡ್ ಮಾಡಿಲ್ಲ. ಅಂದರೆ ನಿದ್ರೆಯಲ್ಲಿ ಇದ್ದಾಳೆ ಅನ್ನುವುದು ತಿಳಿದು ಅವಳನ್ನು ಪಕ್ಕದಲ್ಲಿ ಮಲಗಿಸಿ ನಾನು ಹೊರಗೆ ಬಂದೆ. ಕಿಚನ್ಗೆ ಹೋಗಿ ಕಾಫಿ ಹಾಕಿಕೊಂಡು ನಾನು ಕುಡಿದೆ. ನನಗೆ ನನ್ನ ಹೆಂಡತಿಯ ತಂಗಿ ಮಾಡಿದ್ದು ಇನ್ಸಲ್ಟ್. ಎಲ್ಲ ಹುಡುಗಿಯರು ನನ್ನ ಹಿಂದೆ ಬಂದರೆ ಇವಳು ಅಂತ ಅನಿಸಿತು. ನಂತರ ಅವಳ ರೂಮಿಗೆ ಹೋಗಿ ನೋಡಿದಾಗ ರೂಮ್ ಓಪನ್ ಆಗಿತ್ತು. ಅವಳು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾಳೆ. ತುಂಬ ಲೈಟ್ ಆಗಿರುವ ದೇಹ ಎಕ್ಸ್ಪೋಸ್ ಆಗುವ ನೈಟ್ ಡ್ರೆಸ್ಸನ್ನು ಹಾಕಿದ್ದಾಳೆ. ನಾನು ಅವಳ ಬಳಿ ಹೋಗಿ ಅವಳ ತೊಡೆಗಳನ್ನು ನನ್ನ ಕೈಯಲ್ಲಿ ಮುಟ್ಟಿದೆ. ನಂತರ ಅವಳ ದಪ್ಪನೆಯ ಎದೆಗಳನ್ನು ನನ್ನ ಕೈಯಿಂದ ಆಟವಾಡಿಸಲು ಶುರು ಮಾಡಿದೆ. ಆದರೂ ಅವಳು ಎಚ್ಚರವಾಗಲಿಲ್ಲ. ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದೆ. ಅವಳ ಮುದ್ದಾದ ಮುಖವನ್ನು ನೋಡಿ ಇಂದು ಏನಾದರೂ ಆಗಲಿ, ಅವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದೆ. ಅವಳ ಹಣೆಯ ಮೇಲೆ, ಕೆನ್ನೆಯ ಮೇಲೆ ಮನಸ್ಸೋ ಇಚ್ಛೆ ಮುತ್ತುಗಳನ್ನು ಕೊಡುತ್ತಿದ್ದೇನೆ. ಅವಳು ಕಣ್ಣನ್ನು ತೆಗೆದಿಲ್ಲ, ಆದರೆ ನಗುತ್ತಿದ್ದಾಳೆ. ಅವಳಿಗೆ ನನ್ನ ಜೊತೆ ಈ ಪ್ರೀತಿ ಮಾಡಲು ಇಷ್ಟವಾಗುತ್ತಿದೆ ಅಂತ ನಾನು ಮುಂದುವರಿದೆ. ಅವಳು ಹಾಕಿದ್ದ ಟಾಪನ್ನು ತೆಗೆದೆ. ಅವಳ ದೇಹ ಸೌಂದರ್ಯವನ್ನು ನೋಡಿ ನಾನು ಬೆಚ್ಚಿದೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾಳೆ. ಅವಳ ಹೊಟ್ಟೆಯನ್ನು ಕಚ್ಚಿದೆ. ಅವಳ ಎದೆಗಳಿಂದ ಹಾಲನ್ನು ಕುಡಿದೆ. ತುಂಬ ಸಮಯದ ನಂತರ ನಾನು ಕೂಡ ವಿವಸ್ತ್ರವಾಗಿ ಅವಳ ಜೊತೆ ನಿರಂತರವಾಗಿ ಒಂದಾದೆ. ನಮ್ಮಿಬ್ಬರ ಮಿಲನ ಕೆಲವೇ ಸಮಯದಲ್ಲಿ ಆಗಿ ಹೋಯಿತು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದೆ. ನನ್ನ ಹೆಂಡತಿ ನೆನಪಾದಳು. ನಂತರ ಹೊರಬಂದೆ. ಬೆಳಿಗ್ಗೆ 4 ಗಂಟೆ ಆಗಿದೆ. ನನ್ನ ಹೆಂಡತಿ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರ ಮನೆಯಲ್ಲಿ ಇದ್ದಾಳೆ. ಅವಳು ನಾನು ಸ್ಟಡಿ ರೂಮಿನಲ್ಲಿ ಇರುತ್ತೇನೆ ಅಂತ ಅಂದುಕೊಂಡಿರುತ್ತಾಳೆ. ಇವನು ಹೋಗಿ ತನ್ನ ಹಾಸಿಗೆ ಮೇಲೆ ಮಲಗಿದ. ತಾನು ತಪ್ಪು ಮಾಡಿದ್ದೇನೆ ಅಂತ ಒಂದು ಸಾರಿ ಅನಿಸಿದರೆ ಇನ್ನೊಂದು ಸಲ ನಾನು ಮದುವೆಗಿಂತ ಮುಂಚೆ ತುಂಬ ಜನ ಹುಡುಗಿಯರ ಜೊತೆ ಈ ರೀತಿ ಸಂಬಂಧದಲ್ಲಿ ಇದ್ದೇನೆ. ಇದೇನು ಹೊಸದಲ್ಲ. ಆದರೂ ಮದುವೆ ಆದ ಮೇಲೆ ಮಾಡಿದ್ದು ತಪ್ಪು, ಸರಿಯೋ ತಪ್ಪೋ ಅದು ಅವನಿಗೆ ತಿಳಿದಿಲ್ಲ. ಆ ದ್ವಂದ್ವದಲ್ಲಿ ಇದ್ದು ಅವನು ಮಲಗಿದ್ದ. ಅವನಿಗೆ ಅವಳ ಜೊತೆ ಕಳೆದ ಸುಮಧುರವಾದ ಕ್ಷಣಗಳು ಕನಸಿನಲ್ಲಿ ಬರುತ್ತಿದೆ. ಸಡನ್ನಾಗಿ ಅವನಿಗೆ ಅವನ ಹೆಂಡತಿ ಕಾಣಿಸಿದಳು. ಬೆಚ್ಚಿದ. ಎಲ್ಲಿ ನಮ್ಮ ವಿಷಯ ನನ್ನ ಹೆಂಡತಿಗೆ ಗೊತ್ತಾಗಿ ನಮ್ಮ ಊರಿನಲ್ಲಿ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಸುಮ್ಮನೆ ಬಿಡುವುದಿಲ್ಲ ಅಂತ ಇವನು ಮಾನ ಮರ್ಯಾದೆಗೆ ಈಗ ಅಂಜುತ್ತಿದ್ದಾನೆ.
ಮಾಡುವುದನ್ನೆಲ್ಲ ಮಾಡಿ. ಆದರೆ ನನ್ನ ನಾದಿನಿ ತುಂಬ ಸ್ಟ್ರಾಂಗ್, ತುಂಬ ಬೋಲ್ಡ್. ಅವನಿಗೆ ಏನು ಮಾಡಬೇಕು ಅಂತ ತಿಳಿಯದೆ ಭಯದಿಂದ ಹೆದರುತ್ತಿದ್ದಾನೆ. ಆಗ ಸುಮಾರು 10 ಗಂಟೆ. ನಾನು ಇಷ್ಟೊತ್ತು ನಿದ್ರೆ ಮಾಡಿದೆ ಅನ್ನೋದನ್ನು ನೆನೆಸಿಕೊಂಡು ಅವನಿಗೆ ಭಯವಾಗಿತ್ತು. ಹೊರಗಡೆ ಏನೋ ಆಗಿರುತ್ತದೆ ಅಂತ. ಅಷ್ಟರಲ್ಲಿ ಅವನ ಹೆಂಡತಿ ಓಡಿ ಬಂದಳು. ನನ್ನ ತಂಗಿ ಹೋಗುತ್ತಿದ್ದಾಳೆ, ಬರುತ್ತೀರಾ ಅವಳಿಗೆ ಬಾಯ್ ಹೇಳಲು ಅಂತ ಹೇಳಿದಾಗ ಇವನು ಬೇಕು ಅಂತಲೇ ನಿಧಾನವಾಗಿ ಹೋದ. ಅವಳ ತಂಗಿಯನ್ನು ಫೇಸ್ ಮಾಡುವುದು ಅವನಿಗೆ ತುಂಬ ಕಷ್ಟವಾಗುತ್ತಿತ್ತು. ಕಣ್ಣಿನಲ್ಲಿ ಕಣ್ಣನ್ನು ಇಟ್ಟು ನೋಡುವುದು ಇನ್ನೂ ಕಷ್ಟವಾಗುತ್ತದೆ. ಇವನು ಹೋಗುವುದರ ಒಳಗೆ ಅವಳು ಹೊರಟು ಹೋಗಿದ್ದಳು. ತನ್ನ ದೇಹದಲ್ಲೇ ಇರುವ ಒಂದು ಭಾಗವು ಕಟ್ಟಾಯಿತು ಅನ್ನುವ ರೀತಿ ದುಃಖವಾಗುತ್ತಿತ್ತು. ಏಕೆಂದರೆ ಅವಳನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಒಂದು ರಾತ್ರಿಗೆ ಅಷ್ಟೊಂದು ಸುಖ ಕೊಟ್ಟಿದ್ದಾಳೆ. ಹೆಂಡತಿಯ ಮುಖವನ್ನು ನೋಡಿದ ಅವಳು ಅಳುತ್ತಿದ್ದಳು. ಅವಳನ್ನು ನೋಡಿ ಅಯ್ಯೋ ಅಂತ ಅನಿಸಿತು. ಅವಳಿಗೆ ಸಮಾಧಾನ ಮಾಡಿ ಒಳಗೆ ಬಂದ. ಅವಳ ಫೋನಿನಲ್ಲಿ ವಾಯ್ಸ್ ಮೆಸೇಜ್ ಇತ್ತು. ಭಾವ, ರಾತ್ರಿ ನಾನು ನಿಮ್ಮನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಏಕೆಂದರೆ ನನಗೂ ಕೂಡ ನಿಮ್ಮ ಮೇಲೆ ಇಷ್ಟವಾಗಿದ್ದು ನೀವು ನನ್ನ ಜೊತೆ ಮಾಡುತ್ತಿದ್ದ ಕೆಲಸಗಳಿಂದ ನನಗೆ ಖುಷಿಯಾಯಿತು. ಐ ಲವ್ ಯು ಭಾವ. ಆದರೆ ಇದನ್ನು ಪ್ರಪಂಚದ ದೃಷ್ಟಿಯಲ್ಲಿ ನಾನು ಹೇಳಲು ಸಾಧ್ಯವಿಲ್ಲ. ನನ್ನ ಅಕ್ಕ ಅಮಾಯಕಳು. ಅವಳು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತಾಳೆ. ಅವಳಿಗೆ ಮೋಸ ಮಾಡಬೇಡಿ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಮ್ಮಿಬ್ಬರಿಂದ ಒಂದು ಅಮಾಯಕ ಜೀವ ಕೊರಗಿದರೆ ನಮ್ಮ ಬದುಕು ಸುಂದರವಾಗಿರುವುದಿಲ್ಲ. ನಾನು ಅಮೆರಿಕಕ್ಕೆ ಹೊರಟು ಹೋಗುತ್ತೇನೆ. ನನಗೆ ಅಲ್ಲಿರುವ ಕಂಪನಿಯಲ್ಲಿ ಕೆಲಸ ಸಿಕ್ಕಿ ತುಂಬ ದಿನಗಳಾಗಿತ್ತು. ಆದರೆ ನಮ್ಮ ದೇಶವನ್ನು ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ. ಈ ಘಟನೆ ನನ್ನ ಬದುಕನ್ನು ಬದಲಾಯಿಸಿತು. ಅಲ್ಲೇ ಇದ್ದರೆ ನನಗೆ ನಿಮ್ಮಿಂದ ದೂರ ಇರಲು ಸಾಧ್ಯವಿಲ್ಲ. ಪುನಃ ಪುನಃ ನಮ್ಮಿಬ್ಬರ ಮಿಲನವಾಗುತ್ತದೆ. ಅಕ್ಕನ ಬದುಕು ಪುನಃ ಪುನಃ ಹಾಳಾಗುತ್ತದೆ. ನಾನು ನಮ್ಮ ದೇಶಕ್ಕೆ ಇನ್ನೂ ಬರುವುದಿಲ್ಲ. ದಯವಿಟ್ಟು ಅಕ್ಕನನ್ನು ಚೆನ್ನಾಗಿ ನೋಡಿಕೊಳ್ಳಿ. ನೀವು ನನಗೆ ಒಂದು ರಾತ್ರಿ ಕೊಟ್ಟ ಸುಖವನ್ನು ನಾನು ಜೀವನ ಪರ್ಯಂತ ನೆನಪಿನಲ್ಲಿ ಇಟ್ಟುಕೊಂಡು ಬದುಕುತ್ತೇನೆ. ನಿಮ್ಮ ಪ್ರೀತಿಯಲ್ಲಿ ನಾನು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೇನೆ. ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ಆದರೆ ನನ್ನ ಅಕ್ಕನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ. ವರ್ಷ ಒಳಗೆ ನನ್ನನ್ನು ಚಿಕ್ಕಮ್ಮ ಮಾಡಬೇಕು ನೀವು. ಇನ್ನೇನು ಹೇಳಲು ಸಾಧ್ಯವಿಲ್ಲ. ನನ್ನ ಬಾಯಿ ಒಣಗುತ್ತಿದೆ ಅಂತ ಹೇಳಿದಳು. ಈಗ ನಿಜವಾಗಲೂ ಇವನಿಗೆ ತನ್ನ ತಪ್ಪಿನ ಅರಿವಾಯಿತು. ಒಂದು ಸುಂದರವಾದ ಹುಡುಗಿಯ ಜೀವನ ಹಾಳಾಗಿ ಹೋಯಿತು. ತನ್ನ ಜನಗಳ ಮಧ್ಯೆ ನೆಮ್ಮದಿಯಾಗಿ ಇರುತ್ತಿದ್ದಳು. ಆದರೆ ನಾನು ಈ ದೇಶವನ್ನು ಬಿಟ್ಟು ಹೋಗಬೇಕು, ಆ ರೀತಿ ಮಾಡಿದೆ. ನನ್ನ ಹೆಂಡತಿ ಎಷ್ಟು ಪ್ರೀತಿ ಕೊಡುತ್ತಾಳೆ. ಆದರೆ ನಾನು ಅಂತ ಅಂದುಕೊಂಡು ತನ್ನ ಕಣ್ಣುಗಳಲ್ಲಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಮುಂದೆ ಇನ್ಯಾವ ಹುಡುಗಿಯ ಕಡೆ ಕೂಡ ಕಣ್ಣು ಎತ್ತು ನೋಡಬಾರದು. ನನ್ನ ಹೆಂಡತಿ ನನಗೆ ಸರ್ವಸ್ವ. ಇನ್ಯಾವ ಹೆಣ್ಣು ಮಕ್ಕಳ ಜೀವನವನ್ನು ನಾನು ಹಾಳು ಮಾಡಬಾರದು ಅಂತ ತನಗೆ ತಾನೇ ಪ್ರಾಮಿಸ್ ಮಾಡಿಕೊಂಡ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.